ಶೀಘ್ರದಲ್ಲೇ ಬಸನಗೌಡ ಪಾಟೀಲ್ ಯತ್ನಾಳ್, ಕೆಎಸ್ ಈಶ್ವರಪ್ಪ ಇಬ್ಬರೂ ಕೂಡ ಮರಳಿ ಬಿಜೆಪಿ ಪಕ್ಷಕ್ಕೆ ಬರೋದು ನಿಶ್ಚಿತ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಕೂಡ ಈ ಬಗ್ಗೆ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದೆ ಅನ್ನುವ ಮಾತುಗಳು ಕಳೆದ ಕೆಲ ದಿನಗಳಿಂದ ಹರಿದಾಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟರು. ಹೈಕಮಾಂಡ್ನ ನಿರ್ಧಾರ, ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ, ನೋಡೋಣ ಹೈಕಮಾಂಡು ಏನು ನಿರ್ಧಾರ ಮಾಡುತ್ತೆ ಅಂತ ಹೇಳಿ. ನೋಡಿ, ಬಿಜೆಪಿಯಿಂದ ಉಚ್ಚಾಟಿತ ಈಶ್ವರಪ್ಪ ಅವರು, ಅದರ ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತೆ ಬಿಜೆಪಿಗೆ ಸೇರ್ಪಡೆಯಾಗ್ತಾರಾ? ಸಾಕಷ್ಟು ದಿನಗಳಿಂದ ಈ ರೀತಿಯ ಪ್ರಶ್ನೆಗಳು ಸೃಷ್ಟಿಯಾಗ್ತಾ ಇದೆ. ಅದರಲ್ಲೂ ಈ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಂದು ಕ್ಯಾಂಪೇನ್ ಮಾಡ್ತಾರೆ. ಆ ಟೈಮಲ್ಲೂ ಕೂಡ ಅಷ್ಟೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಂದು ಕ್ಯಾಂಪೇನ್ ಮಾಡುವಂತಹ ವಿಚಾರಕ್ಕಿರಬಹುದು, ಪಕ್ಷದ ಅಭ್ಯರ್ಥಿಯ ಪರ ವೀರಣ್ಣ ಚರಂತಿಮಠ ಅವರ ಪರ ಬಂದು ಪ್ರಚಾರ ಮಾಡ್ತಾರೆ, ಚುನಾವಣಾ ಪ್ರಚಾರ. ಆ ಸಂದರ್ಭದಲ್ಲಿ ವಿಜಯೇಂದ್ರ ಅವರೆಲ್ಲೂ ಕೂಡ ಯಾವುದೇ ರೀತಿಯ ಚಕ್ಕಾರ ಎತ್ತಲಿಲ್ಲ, ಬೇಡ ಅಂತಲೂ ಕೂಡ ಹೇಳಲಿಲ್ಲ. ಅದರ ಜೊತೆಗೆ BS ಯಡಿಯೂರಪ್ಪ ಅವರು ಕೂಡ ಅಷ್ಟೇ, ಅವರು ಏನು ಮಾತನಾಡಲಿಲ್ಲ. ಅಂದರೆ ಅಲ್ಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಯತ್ನಾಳ್ ಅವರು ಮತ್ತೊಮ್ಮೆ ಬಿಜೆಪಿಗೆ ಬರ್ತಾರೆ. ಯತ್ನಾಳ್ ಅವರ ಜೊತೆಗೆ ಮತ್ತೊಬ್ಬ ಉಚ್ಚಾಟಿತ ನಾಯಕರಾದಂತಹ ಈಶ್ವರಪ್ಪ ಅವರು ಇಬ್ಬರೂ ಕೂಡ ಬಿಜೆಪಿಗೆ ಸೇರ್ಪಡೆಯಾಗೋದು ಬಹುತೇಕ ಖಚಿತ ಆಗಿದೆ. ಬಟ್ ಯಾವಾಗ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಲಭ್ಯ ಆಗಿಲ್ಲ. ಬಟ್ 2028ರ ವಿಧಾನಸಭೆ ಚುನಾವಣೆಯ ಒಳಗಡೆ ಇಬ್ಬರೂ ನಾಯಕರು ಕೂಡ ಬಿಜೆಪಿಗೆ ಬರ್ತಾರೆ. ಅಲ್ಲಿಗೆ ಇಬ್ಬರೂ ನಾಯಕರು ಬಿಜೆಪಿ ಪಕ್ಷಕ್ಕೆ ಮರಳಿ ಬಂದರೆ ಖಂಡಿತವಾಗ್ಲೂ ಕೂಡ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಬಲ ಬಂದಂಗಾಗತ್ತೆ. ಈ ಬಗ್ಗೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ದಾರೆ. ನೋಡಿ, 2024ರ ಲೋಕಸಭಾ ಚುನಾವಣೆಯಲ್ಲಿ ಏನೆಲ್ಲ ಆಯಿತು ಅನ್ನೋದು ಗೊತ್ತು. ಶಿವಮೊಗ್ಗ ಕ್ಷೇತ್ರದಿಂದ ಪಕ್ಷದ ಅಧಿಕೃತ ಅಭ್ಯರ್ಥಿಯ ವಿರುದ್ಧವೇ ಬಂಡಾಯ ಎದ್ದು ಸ್ವತಂತ್ರ ಅಭ್ಯರ್ಥಿಯಾಗಿ KS ಈಶ್ವರಪ್ಪ ಅವರು ಸ್ಪರ್ಧೆ ಮಾಡ್ತಾರೆ 2024ರ ಲೋಕಸಭಾ ಚುನಾವಣೆಯ ಸಂದರ್ಭ. ಆಗೇನಾಗುತ್ತೆ, ಬಿಜೆಪಿ ಪಕ್ಷ ಅವರನ್ನು 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡುತ್ತೆ. ಅದರೆಲ್ಲದರ ನಡುವೆ ಅದೆಲ್ಲ ಆದ ಮೇಲೂ ಕೂಡ ಈಶ್ವರಪ್ಪ ಅವರು ಸುಮ್ಮನಿದ್ರಾ? ಪಕ್ಷದಿಂದ ಉಚ್ಚಾಟನೆ ಮಾಡಿದ ಮೇಲೆ ಪಕ್ಷಕ್ಕೆ ಬರುವಂತಹ ಪ್ರಯತ್ನ ಮಾಡಲಿಲ್ವಾ? ನೋಡಿ, ಮರು ಸೇರ್ಪಡೆಯ ಯತ್ನಗಳು ಸಾಕಷ್ಟಾಗತ್ತೆ. ಪಕ್ಷದ ಬೇರೆ ಬೇರೆ ನಾಯಕರುಗಳು ಕೂಡ ಹೇಳ್ತಾರೆ ಈಶ್ವರಪ್ಪ ಅವರನ್ನು ಮರಳಿ ಪಕ್ಷಕ್ಕೆ ತಗೊಳ್ಳಿ ಅಂತ ಹೇಳಿ. ಅದರ ಜೊತೆಗೆ ಮಠಾಧೀಶರ ಮುಖಾಂತರ ಮತ್ತೊಮ್ಮೆ ಈಶ್ವರಪ್ಪ ಅವರನ್ನು ಕರೆತರುವ ಪ್ರಯತ್ನಗಳು ನಡೆಯುತ್ತೆ. ಆದರೆ ಪದೇ ಪದೇ ಈಶ್ವರಪ್ಪ ಅವರು ಕುಟುಂಬ ರಾಜಕಾರಣದ ವಿರುದ್ಧ ಧ್ವನಿ ಎತ್ತುತ್ತಾರೆ. ಪಕ್ಷದ ಕೆಲವು ಸಮಸ್ಯೆಗಳನ್ನು ಸರಿಪಡಿಸದೆ ಮರಳೋದಿಲ್ಲ, ನಾನು ಒಂದಷ್ಟು ಸಮಸ್ಯೆಗಳಿದೆ, ಅದೆಲ್ಲವೂ ಕೂಡ ಸರಿಯಾಗಬೇಕು ಅನ್ನುವ ಮಾತನ್ನು ಕೂಡ ಹೇಳ್ತಾರೆ. ಸೊ ನಿಲುವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಸೊ ಹಾಗಾಗಿ ಈಶ್ವರಪ್ಪ ಅವರು ಈಗ ಉಚ್ಚಾಟಿತ ನಾಯಕರಾಗಿದ್ದಾರೆ. ನೋಡಿ, ಈಶ್ವರಪ್ಪ ಅವರಾಗಲಿ ಅಥವಾ BJP ಹೈಕಮಾಂಡು ಒಂದು ಅಂತಿಮವಾಗಿ ಪ್ರಕಟ ಮಾಡಿಲ್ಲ. ಈಶ್ವರಪ್ಪ ಅವರು ಎಲ್ಲೂ ಕೂಡ ಓಪನ್ ಆಗಿ ನಾನು ಮತ್ತೊಮ್ಮೆ BJP ಪಕ್ಷಕ್ಕೆ ಹೋಗ್ತೀನಿ, ಮರಳಿ ಮಾತೃಪಕ್ಷಕ್ಕೆ ಅಂತ ಹೇಳಿ ಈಶ್ವರಪ್ಪ ಅವರು ಎಲ್ಲೂ ಕೂಡ ಹೇಳಿಲ್ಲ. ಮತ್ತು BJP ಹೈಕಮಾಂಡ್ ಕೂಡ ಅಧಿಕೃತವಾಗಿ ಘೋಷಣೆಯಾಗಿಲ್ಲ. ಬಟ್ ಒಂದು ಮೂಲದ ಪ್ರಕಾರ ಈಶ್ವರಪ್ಪ ಅವರು ಮರಳಿ BJP ಪಕ್ಷಕ್ಕೆ ಬರ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಕರ್ನಾಟಕದ ಒಬ್ಬ ಹಿರಿಯ ರಾಜಕಾರಣಿ ಈಶ್ವರಪ್ಪ ಅವರು, ಅದರ ಜೊತೆಗೆ ಮಾಜಿ ಉಪಮುಖ್ಯಮಂತ್ರಿ ಆಗಿದ್ದಂಥವರು, BJPಯ ಹಿರಿಯ ನಾಯಕರು, ರಾಜ್ಯ ಘಟಕದ ಅಧ್ಯಕ್ಷರಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿದಂಥವರು. ನಾಗಲೇ ಹೇಳಿದಾಗೆ 24ರ ಲೋಕಸಭಾ ಚುನಾವಣೆಯ ವೇಳೆ ಶಿವಮೊಗ್ಗ ಕ್ಷೇತ್ರದಿಂದ BJP ಪಕ್ಷದ ವಿರುದ್ಧವೇ, ಅಭ್ಯರ್ಥಿಯ ವಿರುದ್ಧವೇ, ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಬಂಡಾಯವೆದ್ದು ಪಕ್ಷೇತರವಾಗಿ ಸ್ಪರ್ಧೆ ಮಾಡಲಾಯಿತು. ಆಗಿನಿಂದ BJPಯಿಂದ ಇವರನ್ನು ಉಚ್ಚಾಟಿಸಲಾಯಿತು. ಸೊ ಇವರೇನಾದರೂ ಮರಳಿ ಪಕ್ಷಕ್ಕೆ ಬಂದರೆ ಖಂಡಿತವಾಗ್ಲೂ ಕೂಡ BJPಗೆ ಅದು ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಸೊ 2028ರ ವಿಧಾನಸಭೆ ಚುನಾವಣೆಯ ಒಳಗಡೆ ಈಶ್ವರಪ್ಪ ಅವರು ಮರಳಿ ಪಕ್ಷಕ್ಕೆ ಬರುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನೊಬ್ಬರು ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕರ್ನಾಟಕದ ಒಬ್ಬ ಪ್ರಮುಖ, ಅದರ ಜೊತೆಗೆ
ಪ್ರಖರ ಹಿಂದುತ್ವನಿಷ್ಠ ರಾಜಕಾರಣಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಅವರದ್ದೇ ಆದಂತಹ ಅಭಿಮಾನಿ ಬಳಗ ಇದೆ. ಪ್ರಸ್ತುತ ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಾರೆ. ಬಿಜೆಪಿ ಪಕ್ಷದಿಂದ ಉಚ್ಚಾಟಿತರಾಗಿದ್ದಾರೆ. ಇವರ ರಾಜಕೀಯ ಹಿನ್ನೆಲೆ ಬಹಳಷ್ಟು ದೊಡ್ಡದಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಾಯೊಂದು ಕರೆಕ್ಟಾಗಿ ಇಟ್ಕೊಂಡಿದ್ರೆ ಅವರಿವತ್ತು ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಸ್ಥಾನದಲ್ಲಿ ಇರಬೇಕಾದಂತಹ ನಾಯಕ. ಪದೇ ಪದೇ ಒಂದಷ್ಟು ಜನ ಇದೇ ಮಾತನ್ನು ಹೇಳ್ತಾರೆ. ಅವರ ಬಾಯಿ ಇದೆಯಲ್ಲ, ಇಲ್ಲಿ ಏನು ಬರುತ್ತೆ ಅದನ್ನೇ ಓಪನ್ ಆಗಿ ಹೇಳೋದು. ಅದರ ಜೊತೆಗೆ ಯಡಿಯೂರಪ್ಪ ಅವರ ಕುಟುಂಬದ ಮೇಲೆ ಪದೇ ಪದೇ ಆಕ್ರೋಶ, ಕುಟುಂಬ ರಾಜಕಾರಣ, ಯಡಿಯೂರಪ್ಪ ಅವರ ವಿರುದ್ಧ, ವಿಜಯೇಂದ್ರ ಅವರ ವಿರುದ್ಧ. ಅದರಲ್ಲೂ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ಒಂದಷ್ಟು ಪಕ್ಷದಲ್ಲೇ ಅಸಮಾಧಾನಗಳು. ರಮೇಶ್ ಜಾರಕಿಹೊಳಿ ಅವರು ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಇನ್ನೊಂದಿಷ್ಟು ನಾಯಕರುಗಳು ನೋಡಿ. ಈಗ ನಾವು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಾನು ಸ್ವಂತ ಪಕ್ಷ ಕಟ್ತೀನಿ, ನನ್ನ ಪಕ್ಷ ಅಧಿಕಾರಕ್ಕೆ ಬರುತ್ತೆ, 28ಕ್ಕೆ ನಾನೇ ಮುಖ್ಯಮಂತ್ರಿ ಏನೇ ಹೇಳಿದ್ರು ಕೂಡ ಒಂದು ಪಕ್ಷ ಕಟ್ಟೋದು ಅಷ್ಟು ಸುಲಭದ ಮಾತಲ್ಲ. ಯಡಿಯೂರಪ್ಪ ಅಂಥವರೇ KJPಯನ್ನು ಕಟ್ಟಿ ಏನೆಲ್ಲ ಆಯಿತು ಅನ್ನೋದು ಗೊತ್ತು. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು BJPಗೆ ಮರಳುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಕೇಂದ್ರ ಸಚಿವ ಸ್ಥಾನವನ್ನು ಕೂಡ ತೆಗೆದುಕೊಂಡಿದ್ರು. ಮಾಜಿ ಪ್ರಧಾನಿಗಳಾದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ಜವಳಿ ಮತ್ತು ರೈಲ್ವೆ ಖಾತೆಗಳ ರಾಜ್ಯ ಸಚಿವರಾಗಿ 2002ರಿಂದ 2004ರವರೆಗೂ ಸೇವೆ ಸಲ್ಲಿಸಿದ್ದಾರೆ. ಅದಾದಮೇಲೆ ಸಂಸದರು ಹಾಗೆ ಶಾಸಕರು. ವಿಜಯಪುರ ಕ್ಷೇತ್ರದಿಂದ 2 ಬಾರಿ ಲೋಕಸಭಾ ಸದಸ್ಯರಾಗಿ, MP ಆಗಿ, ಪ್ರಸ್ತುತ MLA ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಸಹಕಾರಿ ಕ್ಷೇತ್ರ ವಿಜಯಪುರದ ಪ್ರತಿಷ್ಠಿತ ಶ್ರೀ ಸಿದ್ದೇಶ್ವರ ಸಂಸ್ಥೆ ಹಾಗೆ ಸಿದ್ಧಸಿರಿ ಸೌಹಾರ್ದ ಸಹಕಾರಿ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಆಗಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಹಾಗಾಗಿ ಈಗ ಸದ್ಯಕ್ಕೆ ಪ್ರಸ್ತುತ ಓಡಾಡ್ತಿರುವಂಥ ಮಾಹಿತಿ, ಶೀಘ್ರದಲ್ಲೇ ಯತ್ನಾಳ್ ಹಾಗೆ ಈಶ್ವರಪ್ಪ ಇಬ್ಬರು ಕೂಡ ಮರಳಿ BJPಗೆ ಬರ್ತಾರೆ ಅಂತ ಹೇಳಿ, ಒಂದು ವೇಳೆ ಬಂದರೆ ಖಂಡಿತವಾಗ್ಲೂ ಕೂಡ BJPಗೆ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗುತ್ತೆ.